ಉದಯವಾಣಿ ಎಂಐಸಿಯ ನಮ್ಮ ಸಂತೆ ಇಲ್ಲಿ ನಾವಿದ್ದೇವೆ. ಇಲ್ಲೊಂದು ವಿಶೇಷವಾದ ಸ್ಟಾಲ್ ಇದೆ. ತಾಳೆ ಬೆಳೆಯಿರಿ ಬದುಕು ಬೆಳಗಿರಿ ಎಂಬ ಈ ಆಶಯದೊಂದಿಗೆ ಇರುವಂತಹ ಈ ಸ್ಟಾಲ್ ನ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಬನ್ನಿ. ಇದು ತೋಟಗಾರಿಕೆ ಇಲಾಖೆ ಮತ್ತು ಫ್ರೀ ಆಫ್ ಆಯಿಲ್ ಪಾಮ್ ಕಂಪನಿ ಜೊತೆಯಿಂದ ನಡೀತಿರುವಂಥ ಸ್ಟಾಲ್. ಇದು ರಾಷ್ಟ್ರೀಯ ಖಾದ್ಯ ತೈಲ ಉತ್ಪನ್ನದೊಳಗೆ ನಮ್ದು ಇದು ಬರ್ತಾ ಇದೆ. ತೋಟಗಾರಿಕೆ ಇಲಾಖೆ ವತಿಯಿಂದನೇ ನಡೆಸ್ತಾ ಇರುವಂಥದ್ದು. ಇದು ಕಂಪನಿ ಮೇಂಟೈನ್ ಮಾಡ್ತಾರೆ. ಫಾರ್ಮರ್ಸಿಗೆ ಗಿಡ ಕೊಡೋದು ತೋಟಗಾರಿಕೆ ಇಲಾಖೆ ವತಿಯಿಂದ. ಫಾರ್ಮರ್ಸ್ ಒಟ್ಟಿಗೆ ಬಾಂಡಿಂಗ್ ನಮ್ಮದು ಗಿಡ ಕೊಟ್ಟಲ್ಲಿಂದ 35 ವರ್ಷ ನಾವು ರೈತರೊಂದಿಗೆ ಬಾಂಧವ್ಯದಿಂದ ಇರ್ತೀವಿ. ಅವ್ರದ್ದು ಬೈಬ್ಯಾಕ್ ಎಲ್ಲವನ್ನು ನಾವು ಸಮಸ್ಯೆ ಏನಿತ್ತು ಅಥವಾ ಹಣ್ಣು ತಗೊಳ್ಳೋದ್ರಿಂದ ಹಿಡಿದು ಗಿಡ ಸಪ್ಲೈಯಿಂದ ಹಿಡಿದು ರೈತನಿಗೆ ಏನು ಸಮಸ್ಯೆ ಇದೆ ಅದ್ರ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಇದು ಗಿಡ, ಇದು ಗಂಡು, ಇದು ಹೆಣ್ಣು, ಇದು ಬಂಚಸ್ ಫಾರ್ಮೇಷನ್. ಅದರಿಂದ ಏನೆಲ್ಲ ಆಗ್ತದೆ ಅಂತ, ಇದು ಫೈಬರ್, ಇದು ನಾರು, ಇದರಿಂದ ಬರ್ತದೆ. ತೋಟಗಾರಿಕೆ ಇಲಾಖೆಯಿಂದ ಗಿಡ ಫ್ರೀ ಕೊಡ್ತೀವಿ. ಫರ್ಟಿಲೈಸರ್ ತೋಟಗಾರಿಕೆ ಇಲಾಖೆಯಿಂದ 1 ಹೆಕ್ಟೇರಿಗೆ 5,000 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಗಿಡವನ್ನು ಫ್ರೀ ಕೊಡ್ತಾ ಇದ್ದೀವಿ. ಮತ್ತು ಹಣ್ಣು ಬೈಬ್ಯಾಕ್ ನಾವು ಮಾಡ್ತೀವಿ. ಇದು ಈಗ 2013-14ರಿಂದನೇ ಇಲ್ಲಿ ಪ್ಲಾಂಟೇಶನ್ ಇದೆ, ಆಯಿಲ್ ಪಾಮ್ ಪ್ಲಾಂಟೇಶನ್ ಇದೆ. ನಮ್ಮಲ್ಲಿ ಉಡುಪಿ ಡಿಸ್ಟಿಕ್ಕಲ್ಲಿ 250 ಹೆಕ್ಟೇರು ಬೆಳೆದವರು ಇದ್ದಾರೆ. ಒಂದು 250ರಿಂದ 300 ಫಾರ್ಮರ್ಸ್ ಇದ್ದಾರೆ. 250 ಹೆಕ್ಟೇರ್ ಇದೆ. ಅಂದಾಜು ನಮ್ಮಲ್ಲೇ 1,600 ಮೆಟ್ರಿಕ್ ಟನ್ ಹಣ್ಣು ಬರ್ತಾ ಇದೆ. ಇವಾಗ ಇನ್ನು ಪ್ರೊಡಕ್ಷನ್ ಬರ್ತಾನೋ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಉಡುಪಿ ಡಿಸ್ಟಿಕ್ ಮಾತ್ರ ಹೇಳ್ತಾ ಇದೆ. ಇಲ್ಲಿ ನಮಗೆ 250ರಿಂದ 280 ಫಾರ್ಮರ್ಸ್ ಇಲ್ಲಿ ಉಡುಪಿ ಡಿಸ್ಟಿಕ್ಕಲ್ಲಿ ಇದ್ದಾರೆ. ತಾಳೆ ಬೆಳೆ ಬೆಳೆದವರು ಇದ್ದಾರೆ. ಈ ಸಲ ರೀಸೆಂಟ್ ಆ್ಯಡ್ ಆದವರು ಮತ್ತು ಇದ್ದಾರೆ. 250ರಿಂದ 280 ಹೆಕ್ಟೇರು ನಾವು ಆಯಿಲ್ ಪಾಮ್ ಬೆಳೀತಾ ಇದ್ದೀವಿ ಇಲ್ಲಿ. ಇದು ತಾಳೆ ಗಿಡದ್ದು ಇದು ಸಣ್ಣ ಗಿಡ. ಆಫ್ಟರ್ 3 ಇಯರ್ಸ್ ಆದ ನಂತರ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಗಂಡು ಹೂ, ಇದು ಹೆಣ್ಣು ಹೂ, ಇದು ಬಂಚ್ ಫಾರ್ಮೇಷನ್ ಆಗುತ್ತೆ. ಇದು ಯಾಕಂತ ಹೇಳಿದ್ರೆ ಇದು ಗಂಡು ಹೂ ಪಾಲಿನೇಷನ್ಗೆ, ಬಂಚ್ ಫಾರ್ಮೇಷನ್ ಆಗಲಿಕ್ಕೆ ಗಂಡು ಹೂ ಮತ್ತು ಹೆಣ್ಣು ಪಾಲಿನೇಷನ್ ಆಗುತ್ತೆ, ಬಂಚ್ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ಆಯಿಲ್ ಬರುತ್ತೆ, ಕಚ್ಚಾ ತೈಲ ಇದರಲ್ಲಿ ಬರುತ್ತೆ. ಅದರಲ್ಲಿ ಉಳಿದಿರೋದು ಇದು ಕರ್ನಲ್ ಅಂತ. ಇದರಿಂದ ಕಾಸ್ಮೆಟಿಕ್ ಐಟಮ್ಸು, ಆನಂತರ ಸಾಬೂನು, ಆಮೇಲೆ ಐಸ್ ಕ್ರೀಮು, ಇನ್ನಿತರ ಉಪಯೋಗ, ಮೆಡಿಸಿನ್ ಸಹಿತ ಉಪಯುಕ್ತ ಆಗ್ತದೆ ಈ ಬೀಜ. ಆನಂತರ ಉಳಿದಿರೋ ಫೈಬರ್ಸ್ ಇದು ಗೊಬ್ಬರವಾಗಿ ಉಪಯೋಗ ಆಗ್ತದೆ.